Jai Hind, welcome to Tejas Easy English. Dear friends, in this video I have taken 111 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here. ಅವನನ್ನ ಯಾವ ದಿನ ಬೇಕಾದರೂ ಕರಿ, ಅವನನ್ನ ಯಾವ ಡೇ ಬೇಕಾದರೂ ಕರಿ ಅಂತ ಹೇಳೋದಕ್ಕೆ ಕಾಲ್ ಹಿಮ್ ಎನಿ ಡೇ, ಕಾಲ್ ಹಿಮ್ ಎನಿ ಡೇ. ಅವನಿಗೆ ಅವಮಾನಿಸೋದನ್ನು ನಿಲ್ಲಿಸು, ಅವನಿಗೆ ಇನ್ಸಲ್ಟ್ ಮಾಡೋದನ್ನು ಸ್ಟಾಪ್ ಮಾಡು, ಅವನಿಗೆ ಇನ್ಸಲ್ಟ್ ಮಾಡಬೇಡ ಅನ್ನೋ ಅರ್ಥ. ಸೊ ಸ್ಟಾಪ್ ಇನ್ಸಲ್ಟಿಂಗ್ ಹಿಮ್, ಸ್ಟಾಪ್ ಇನ್ಸಲ್ಟಿಂಗ್ ಹಿಮ್. ನಡಿ ಒಳಗೆ ಹೋಗೋಣ, ನಡಿ ಒಳಗೆ ಹೋಗೋಣ ಅನ್ನೋದಕ್ಕೆ ಲೆಟ್ಸ್ ಗೋ ಇನ್ಸೈಡ್, ಲೆಟ್ಸ್ ಗೋ ಇನ್ಸೈಡ್. ಅದನ್ನು ಒಡೆಯಬೇಡ, ಅದನ್ನು ಬ್ರೇಕ್ ಮಾಡಬೇಡ ಅಂತೀವಲ್ಲ, ಡೋಂಟ್ ಬ್ರೇಕ್ ದಟ್, ಡೋಂಟ್ ಬ್ರೇಕ್ ದಟ್. ಬಾಗಿಲಿನ ಚಿಲಕ ಹಾಕು, ಬಾಗಿಲಿಂದ ಲಾಕ್ ಹಾಕು ಅಂತ ಹೇಳೋದಕ್ಕೆ ಬೋಲ್ಟ್ ದ ಡೋರ್, ಬೋಲ್ಟ್ ದ ಡೋರ್. ಅವಳ ಜೊತೆ ಹೋಗು, ಅವಳ ಜೊತೆ ಹೋಗು. ನೀವು ಮೂವಿಗೆ ಹೋಗ್ತೀಯಾ, ಅವಳ ಜೊತೆಗೆ ಹೋಗು ಈ ರೀತಿ ಹೇಳ್ತೀವಿ. ಸ್ಕೂಲಿಗೆ ಹೋಗ್ತೀಯಾ, ಅವಳ ಜೊತೆ ಹೋಗು ಈ ರೀತಿ ಹೇಳ್ತೀವಲ್ಲ. ಸೊ ಗೋ ವಿತ್ ಹರ್, ಗೋ ವಿತ್ ಹರ್. ನೀನು ಚೆನ್ನಾಗಿ ಮಾಡಿದೆ, ನೀನು ಚೆನ್ನಾಗಿ ವರ್ಕ್ ಮಾಡಿದೆ ಅನ್ನೋದಕ್ಕೆ ಯು ಡಿಡ್ ವೆಲ್, ಯು ಡಿಡ್ ವೆಲ್. ಆಯಿತು ಅಂತ ತಿಳಿದುಕೋ, ಈ ಕೆಲಸ ಆಯಿತು ಅಂತ ತಿಳ್ಕೊ ಅಂತ ಹೇಳ್ತೀವಲ್ಲ. ಕನ್ಸಿಡರ್ ಇಟ್ ಡನ್, ಕನ್ಸಿಡರ್ ದ ವರ್ಕ್ ಇಸ್ ಡನ್. ಅವನಿಗೆ ಹುಷಾರಿಲ್ಲ, ಅವನಿಗೆ ಆರಾಮಿಲ್ಲ, ಅವನಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋದಕ್ಕೆ ಹೀ ಈಸ್ ಸಿಕ್, ಹೀ ಈಸ್ ಸಿಕ್. ನಿನಗೆ ಎಷ್ಟು ಧೈರ್ಯ ಇರಬೇಕು, ನಿನಗೆ ಎಷ್ಟು ಧೈರ್ಯ ಇರಬೇಕು ಈ ರೀತಿ ಮಾಡ್ತೀಯಲ್ಲ ಅಂತೀವಲ್ಲ. ಹೌ ಡೇರ್ ಯು, ಹೌ ಡೇರ್ ಯು. ಈ ಕಡೆ ನೋಡು, ಈ ಕಡೆ ನೋಡು ಅನ್ನೋದಕ್ಕೆ ಲುಕ್ ದಿಸ್ ವೇ, ಲುಕ್ ದಿಸ್ ವೇ. ಖಂಡಿತ ಇಲ್ಲ, ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅಂತ ಕೇಳೋದಕ್ಕೆ ವೇರ್ ಟು ಗೋ, ವೇರ್ ಟು ಗೋ. ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲಪ್ಪ ಅಂತೀವಲ್ಲ. ಐ ಡೋಂಟ್ ನೋ, ಐ ಡೋಂಟ್ ನೋ. ನನ್ನ ಜೊತೆ ಮಾತಾಡು, ನನ್ನ ಜೊತೆಗೆ ಮಾತಾಡು ಅನ್ನೋದಕ್ಕೆ ಟಾಕ್ ಟು ಮೀ, ಟಾಕ್ ಟು ಮೀ. ಇದನ್ನು ಮತ್ತೆ ಹೇಳು, ಇದನ್ನ ಮತ್ತೊಂದು ಸರಿ ಹೇಳು ಅನ್ನೋದಕ್ಕೆ ಸೇ ಇಟ್ ಅಗೈನ್, ಸೇ ಇಟ್ ಅಗೈನ್. ಅವಳು ಅಳುತ್ತಾ ಇದ್ದಳು, ಅವಳು ಅಳ್ತಾ ಇದ್ಲು ಅನ್ನೋದಕ್ಕೆ ಶಿ ವಾಸ್ ಕ್ರೈಯಿಂಗ್, ಶಿ ವಾಸ್ ಕ್ರೈಯಿಂಗ್. ಗಲಾಟೆ ಏನು, ಏನದು ಗಲಾಟೆ ಅಂತ ಕೇಳ್ತೀವಲ್ಲ. ವಾಟ್ಸ್ ದ ಡಿಸ್ಪ್ಯೂಟ್, ವಾಟ್ಸ್ ದ ಡಿಸ್ಪ್ಯೂಟ್. ಅವಳು ಪ್ರಯತ್ನಿಸಿದ್ಲಾ, ಅವಳು ಟ್ರೈ ಮಾಡಿದ್ಲಾ ಅಂತ ಕೇಳೋದಕ್ಕೆ ಡಿಡ್ ಶಿ ಟ್ರೈ, ಡಿಡ್ ಶಿ ಟ್ರೈ. ಅವನು ಖುಷಿಯಾಗಿದ್ದಾನಾ, ಅವನು ಹ್ಯಾಪಿ ಆಗಿದ್ದಾನಾ ಅಂತ ಕೇಳೋದಕ್ಕೆ ಈಸ್ ಹಿ ಹ್ಯಾಪಿ, ಈಸ್ ಹಿ ಹ್ಯಾಪಿ. ನಿನಗೋಸ್ಕರ ಮಾತ್ರ, ನಿಂಗೋಸ್ಕರ ಮಾತ್ರ ಅನ್ನೋದಕ್ಕೆ ಓನ್ಲಿ ಫಾರ್ ಯು, ಓನ್ಲಿ ಫಾರ್ ಯು. ಇನ್ಮೇಲೆ ಸ್ನೇಹಿತರಾಗಿ, ಇನ್ಮೇಲೆ ಸ್ನೇಹಿತರಾಗಿರಿ, ಇನ್ಮೇಲೆ ಫ್ರೆಂಡ್ಸ್ ಆಗಿರಿ ಅನ್ನೋದಕ್ಕೆ ಬಿ ಫ್ರೆಂಡ್ಸ್ ನಾವು, ಬಿ ಫ್ರೆಂಡ್ಸ್ ನಾವು. ಅವನಿಗೆ ಧಮಕಿ ಹಾಕಬೇಡ, ಅವನಿಗೆ ಧಮಕಿ ಹಾಕಬೇಡ, ಹೆದರಿಸ್ಬೇಡ ಅವನಿಗೆ ಅಂತೀವಲ್ಲ. ಡೋಂಟ್ ಥ್ರೆಟನ್ ಹಿಮ್, ಡೋಂಟ್ ಥ್ರೆಟನ್ ಹಿಮ್. ಅವನನ್ನು ಹಿಂಬಾಲಿಸಬೇಡ, ಅವನನ್ನು ಫಾಲೋ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಫಾಲೋ ಹಿಮ್, ಡೋಂಟ್ ಫಾಲೋ ಹಿಮ್. ಅವನು ಓಡುತ್ತಾ ಬಂದನು, ಅವನು ಓಡ್ತಾ ಓಡ್ತಾ ಬಂದ ಅನ್ನೋದಕ್ಕೆ ಹಿ ಕೇಮ್ ರನ್ನಿಂಗ್, ಹಿ ಕೇಮ್ ರನ್ನಿಂಗ್. ಅವನನ್ನು ದ್ವೇಷಿಸಬೇಡ, ಅವನನ್ನು ದ್ವೇಷ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಹೇಟ್ ಹಿಮ್, ಡೋಂಟ್ ಹೇಟ್ ಹಿಮ್. ಅವನು ತುಂಬ ಪ್ರಸಿದ್ಧ, ಅವನು ತುಂಬ ಫೇಮಸ್ ಅನ್ನೋದಕ್ಕೆ ಹೀ ಈಸ್ ವೆರಿ ಫೇಮಸ್, ಹೀ ಈಸ್ ವೆರಿ ಫೇಮಸ್. ಬೇಗ ಎದ್ದೇಳಿ, ಬೇಗ ಬೇಗ ಎದ್ದೇಳಿ ಅನ್ನೋದಕ್ಕೆ ಗೆಟ್ ಅಪ್ ಅರ್ಲಿ, ಗೆಟ್ ಅಪ್ ಅರ್ಲಿ. ಎಲ್ಲರೂ ಅವನಿಗೆ ಬೈತಾರೆ, ಎಲ್ಲರೂ ಅವನಿಗೆ ಬೈತಾರೆ ಅನ್ನೋದಕ್ಕೆ ಎವ್ರಿ ಒನ್ ಬ್ಲೇಮ್ಸ್ ಹಿಮ್, ಎವ್ರಿ ಒನ್ ಬ್ಲೇಮ್ಸ್ ಹಿಮ್. ಎಲ್ಲರೂ ನಗಲು ಪ್ರಾರಂಭಿಸಿದರು, ಎಲ್ಲರೂ ಕೂಡ ನಗೋಕ್ಕೆ ಶುರು ಮಾಡಿದ್ರು ಅನ್ನೋದಕ್ಕೆ ಎವ್ರಿ ಒನ್ ಸ್ಟಾರ್ಟೆಡ್ ಲಾಫಿಂಗ್, ಎವ್ರಿ ಒನ್ ಸ್ಟಾರ್ಟೆಡ್ ಲಾಫಿಂಗ್. ಇದು ಕೆನರಾ ಬ್ಯಾಂಕ್ ಚೆಕ್, ಈ ಚೆಕ್ ಇದೆಯಲ್ಲ ಇದು ಕೆನರಾ ಬ್ಯಾಂಕ್ ಇದು, ಈ ಚೆಕ್ ಇದೆಯಲ್ಲ ಇದು ಎಸ್ ಬಿ ಐ ಇದು, ಈ ಚೆಕ್ ಇದೆಯಲ್ಲ ಇದು ಯೂನಿಯನ್ ಬ್ಯಾಂಕ್ ಇದು, ಈ ರೀತಿ ಹೇಳೋದಕ್ಕೆ ದಿಸ್ ಈಸ್ ಕೆನರಾ ಬ್ಯಾಂಕ್ ಚೆಕ್. ಇಲ್ಲಿ ಬ್ಯಾಂಕ್ ಹೆಸರನ್ನ ಚೇಂಜ್ ಮಾಡಿ ವಾಕ್ಯ ಬದಲಾಯಿಸ್ಬೋದು. ಸೊ ದಿಸ್ ಈಸ್ ಕೆನರಾ ಬ್ಯಾಂಕ್ ಚೆಕ್. ಈ ದಿನಗಳಲ್ಲಿ ಕೆಲಸದ ಒತ್ತಡ ತುಂಬ ಹೆಚ್ಚಾಗಿದೆ. ನವೆಡೇಸ್ ವರ್ಕ್ ಪ್ರೆಷರ್ ಈಸ್ ವೆರಿ ಹೆವಿ ದೀಸ್ ಡೇಸ್, ವರ್ಕ್ ಪ್ರೆಷರ್ ಈಸ್ ವೆರಿ ಹೆವಿ ದೀಸ್ ಡೇಸ್.
ನಾನೊಂದು ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋದಕ್ಕೆ ಐ ವಾಂಟ್ ಟು ಮೇಕ್ ಅ ಕಾಲ್. ದಯವಿಟ್ಟು ಇಲ್ಲಿ ಸಹಿ ಮಾಡು, ಪ್ಲೀಸ್ ಇಲ್ಲಿ ಸೈನ್ ಮಾಡು ಅನ್ನೋದಕ್ಕೆ ಪ್ಲೀಸ್ ಸೈನ್ ಹಿಯರ್. ನಾನು ಈ ವಿಚಾರದ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಥಿಂಕ್ ಓವರ್ ದಿಸ್ ಮ್ಯಾಟರ್. ನಾನು ಖಂಡಿತ ಈ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಳ್ತೀನಿ ಅನ್ನೋದಕ್ಕೆ ಐ ವಿಲ್ ಶ್ಯೂರ್ಲಿ ಕೀಪ್ ದಿಸ್ ಇನ್ ಮೈಂಡ್. ನೀನು ಹೇಳೋದು ಎಲ್ಲವನ್ನು ನಾನು ಫಾಲೋ ಮಾಡ್ತೀನಿ. ಐ ಫಾಲೋ ಆಲ್ ವಾಟ್ ಯು ಸೇ. ನನ್ನ ವಾಚ್ ನಿಂತು ಹೋಗಿದೆ ಅನ್ನೋದಕ್ಕೆ ಮೈ ವಾಚ್ ಹ್ಯಾಸ್ ಸ್ಟಾಪ್ಡ್. ತಡವಾಯ್ತಾ, ಲೇಟ್ ಆಯ್ತಾ? ಇಸ್ ಇಟ್ ಲೇಟ್? ನೀನು 1 ಗಂಟೆ ತಡವಾದೆ, 1 ಗಂಟೆ ಲೇಟ್ ಆಗಿದೆಯಾ ನೀನು ಅನ್ನೋದಕ್ಕೆ ಯು ಆರ್ ಲೇಟ್ ಬೈ ಆ್ಯನ್ ಅವರ್. ಈ ಲೆಟರನ್ನು ಬೇಗ ಟೈಪ್ ಮಾಡು ಅನ್ನೋದಕ್ಕೆ ಟೈಪ್ ದಿಸ್ ಲೆಟರ್ ಫಾಸ್ಟ್. ಇವತ್ತು ತಾರೀಖೆಷ್ಟು, ಇವತ್ತು ಡೇಟ್ ಎಷ್ಟು ಅಂತ ಕೇಳೋದಕ್ಕೆ ವಾಟ್ಸ್ ದ ಡೇಟ್ ಟುಡೇ. ನೀನು ಆ ಆಫೀಸಿನಲ್ಲಿ ಕೆಲಸ ಮಾಡ್ತಿದೀಯಾ, ನೀನು ಆ ಆಫೀಸಲ್ಲಿ ವರ್ಕ್ ಮಾಡ್ತಿದೀಯಾ ಅಂತ ಕೇಳೋದಕ್ಕೆ ಆರ್ ಯು ವರ್ಕಿಂಗ್ ಇನ್ ದಟ್ ಆಫೀಸ್. ಅವಳು ನನಗೋಸ್ಕರ ಕಾಯುತ್ತಿದ್ದಾಳೆ, ಅವಳು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ ಅನ್ನೋದಕ್ಕೆ ಶಿ ಈಸ್ ವೆಯ್ಟಿಂಗ್ ಫಾರ್ ಮೀ. ಅವನಿಗೆ ತಿನ್ನಲು ಏನಾದರೂ ಕೊಡು, ಅವನಿಗೆ ತಿನ್ನಕ್ಕೆ ಏನಾದರೂ ಕೊಡು ಅನ್ನೋದಕ್ಕೆ ಗಿವ್ ಹಿಮ್ ಸಮಥಿಂಗ್ ಟು ಈಟ್. ಅವನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡ, ಅವನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಅಂಡರ್ ಎಸ್ಟಿಮೇಟ್ ಹಿಮ್. ಅವನು ಇನ್ನೂ ರೂಮಿನಲ್ಲಿ ಇದ್ದಾನೆ, ಇವಾಗ ಕೂಡ ಅವನು ರೂಮಲ್ಲೇ ಇದ್ದಾನೆ ಅನ್ನೋದಕ್ಕೆ ಹೀ ಈಸ್ ಸ್ಟಿಲ್ ಇನ್ ದ ರೂಮ್. ನನ್ನ ಮೇಲೆ ಆಣೆ ಮಾಡು, ನನ್ನ ಮೇಲೆ ಪ್ರಮಾಣ ಮಾಡು ಅಂತೀವಲ್ಲ, ಸ್ವೇರ್ ಬೈ ಮೀ. ನಿನಗೆ ಅನುಮಾನ ಪಡುವ ಅಭ್ಯಾಸ ಇದೆ, ನಿನಗೆ ಡೌಟ್ ಮಾಡುವ ಅಭ್ಯಾಸ ಇದೆ ಅನ್ನೋದಕ್ಕೆ ಯು ಹ್ಯಾವ್ ಹ್ಯಾಬಿಟ್ ಟು ಡೌಟ್. ಇದು ನನ್ನ ಅಂತಿಮ ನಿರ್ಧಾರ, ಇದು ನನ್ನ ಫೈನಲ್ ಡಿಸಿಷನ್ ಅಂತೀವಲ್ಲ, ದಿಸ್ ಈಸ್ ಮೈ ಫೈನಲ್ ಡಿಸಿಷನ್. ಅವನು ನಿನ್ನನ್ನು ಭೇಟಿ ಮಾಡಲು ಬಯಸ್ತಾನೆ, ಅವನನ್ನು ಮೀಟ್ ಮಾಡೋಕ್ಕೆ ಇಷ್ಟಪಡ್ತಾನೆ ಅನ್ನೋದಕ್ಕೆ ಹಿ ವಾಂಟ್ಸ್ ಟು ಮೀಟ್ ಯು. ಅವನು ಕೇವಲ ನಿನಗೆ ಸ್ನೇಹಿತ ಮಾತ್ರ, ಅವನು ಕೇವಲ ನಿನಗೆ ಫ್ರೆಂಡ್ ಮಾತ್ರ ಅನ್ನೋದಕ್ಕೆ ಆಫ್ಟರ್ ಆಲ್ ಹೀ ಈಸ್ ಯುವರ್ ಫ್ರೆಂಡ್. ಇದು ನಿನ್ನ ಕೆಲಸವಲ್ಲ, ಇದು ನಿನ್ನ ವರ್ಕ್ ಅಲ್ಲ, ಯಾಕೆ ಮಾಡ್ತಿದೀಯಾ ಅಂತ ಕೇಳ್ತೀವಲ್ಲ, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ನೀನು ಚಿಂತಿಸಬೇಡ, ನೀನು ವರ್ರಿ ಮಾಡಬೇಡ ಅಂತೀವಲ್ಲ, ಯು ಡೋಂಟ್ ವಾರಿ. ನಿನ್ನ ಹೊರತು ನಾನು ಇರಲಾರೆ, ನಿನ್ನ ಬಿಟ್ಟು ನಂಗೆ ಇರೋಕ್ಕಾಗಲ್ಲ ಅನ್ನೋದಕ್ಕೆ ಐ ಕಾಂಟ್ ಲೀವ್ ವಿತೌಟ್ ಯು. ಅವನು ಈ ಕೆಲಸಕ್ಕೆ ಸೂಕ್ತನಾದವನು, ಅವನು ಈ ಕೆಲಸಕ್ಕೆ ತುಂಬ ಫಿಟ್ ಇದ್ದಾನೆ ಅನ್ನೋದಕ್ಕೆ ಹೀ ಈಸ್ ಪರ್ಫೆಕ್ಟ್ ಫಾರ್ ದಿಸ್ ಜಾಬ್. ನಂತರ ನನಗೆ ನೆನಪಿಸು, ಆಮೇಲೆ ನಂಗೆ ಒಂದು ಸ್ವಲ್ಪ ನೆನಪು ಮಾಡು ಅನ್ನೋದಕ್ಕೆ ರಿಮೈಂಡ್ ಮೀ ಲೇಟರ್. ಏನು ಬೇಕಾದರೂ ಆಗ್ಬೋದು ಅಂತೀವಲ್ಲ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಫೋನ್ ರಿಂಗ್ ಆಗ್ತಾ ಇದೆ ನೋಡಿ ಅಂತೀವಲ್ಲ, ದ ಫೋನ್ ಈಸ್ ರಿಂಗಿಂಗ್. ಇದು ತುಂಬ ದುಬಾರಿ, ಇದು ತುಂಬ ಕಾಸ್ಟ್ಲಿ, ಇದು ತುಂಬ ಎಕ್ಸ್ಪೆನ್ಸಿವ್ ಅಂತೀವಲ್ಲ, ಇಟ್ಸ್ ಟೂ ಎಕ್ಸ್ಪೆನ್ಸಿವ್. ಖಂಡಿತ ಇಲ್ಲ, ಖಂಡಿತವಾಗಿಯೂ ಇಲ್ಲ ಅನ್ನೋದಕ್ಕೆ ಅಬ್ಸಲ್ಯೂಟ್ಲಿ ನಾಟ್. ನಾನು ಇದನ್ನು ನಂಬಲಾರೆ, ನನ್ನ ಹತ್ರ ಇದನ್ನು ನಂಬಕ್ಕಾಗಲ್ಲ. ಐ ಕಾಂಟ್ ಬಿಲೀವ್ ಇಟ್. ನಾನು ಅದನ್ನು ಗುರುತಿಸಿದೆ, ನಾನು ಅದನ್ನು ಐಡೆಂಟಿಫೈ ಮಾಡಿದೆ, ರೆಕಗ್ನೈಸ್ ಮಾಡಿದೆ ಅನ್ನೋದಕ್ಕೆ ಐ ನೋಟಿಸ್ಡ್ ದಟ್. ನಾನು ಮನೆಯಲ್ಲಿ ಇದ್ದೇನೆ, ನಾನು ಮನೆಯಲ್ಲಿ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಎಟ್ ಹೋಮ್.
ನಾನು ತುಂಬ ಬ್ಯುಸಿ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವೆರಿ ಬ್ಯುಸಿ. ಐ ಆಮ್ ವೆರಿ ಬ್ಯುಸಿ. ನನಗೆ ಇದನ್ನು ಪ್ರಯತ್ನಿಸಲು ಬಿಡಿ, ನನಗಿದನ್ನ ಟ್ರೈ ಮಾಡೋಕ್ಕೆ ಬಿಡಿ ಅನ್ನೋದಕ್ಕೆ ಲೆಟ್ ಮಿ ಟ್ರೈ ಇಟ್. ಲೆಟ್ ಮಿ ಟ್ರೈ ಇಟ್. ಏರ್ಪೋರ್ಟ್ ಎಲ್ಲಿದೆ? ವೇರ್ ಇಸ್ ದ ಏರ್ಪೋರ್ಟ್? ವೇರ್ ಇಸ್ ದ ಏರ್ಪೋರ್ಟ್? ನನಗೆ ಶೀತ ಆಗಿದೆ, ನನಗೆ ಕೋಲ್ಡ್ ಆಗಿದೆ ಅನ್ನೋದಕ್ಕೆ ಐ ಆಮ್ ಫೀಲಿಂಗ್ ಕೋಲ್ಡ್. ಐ ಆಮ್ ಫೀಲಿಂಗ್ ಕೋಲ್ಡ್. ದಯವಿಟ್ಟು ಇದನ್ನು ಬೇಗ ಮಾಡು, ಪ್ಲೀಸ್ ಇದನ್ನ ಬೇಗ ಮಾಡು ಅನ್ನೋದಕ್ಕೆ ಪ್ಲೀಸ್ ಡೂ ಇಟ್ ಕ್ವಿಕ್ಲಿ. ಪ್ಲೀಸ್ ಡೂ ಇಟ್ ಕ್ವಿಕ್ಲಿ. ಅವಳ ಬಳಿ ಕ್ಷಮೆ ಕೇಳು, ಅವಳ ಹತ್ರ ಸಾರಿ ಕೇಳು ಅನ್ನೋದಕ್ಕೆ ಅಪಾಲಜೈಸ್ ಟು ಹರ್. ಅಪಾಲಜೈಸ್ ಟು ಹರ್. ನೀನು ಏನು ಹೇಳಿದೆ ನೀನು ಕೇಳೋದಕ್ಕೆ ವಾಟ್ ಡಿಡ್ ಯು ಸೇ? ವಾಟ್ ಡಿಡ್ ಯು ಸೇ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ ಅಂತೀವಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಪ್ಲೀಸ್ ಡೋಂಟ್ ಮೈಂಡ್. ನೀನು ಕಲಿಯುತ್ತೀಯಾ, ನಿನ್ನ ಹತ್ರ ಆಗುತ್ತೆ ಅಂತ ಹೇಳೋದಕ್ಕೆ ಯು ವಿಲ್ ಲರ್ನ್. ಯು ವಿಲ್ ಲರ್ನ್. ನೀನಿವತ್ತು ಖುಷಿಯಾಗಿ ಕಾಣ್ತಾ ಇದೆಯಾ, ನೀನಿವತ್ತು ತುಂಬ ಹ್ಯಾಪಿಯಾಗಿ ಕಾಣ್ತಿದೀಯಾ ಅನ್ನೋದಕ್ಕೆ ಯು ಲುಕ್ ಹ್ಯಾಪಿ ಟುಡೇ. ಯು ಲುಕ್ ಹ್ಯಾಪಿ ಟುಡೇ. ಅವನು ಬಡವ ಆದರೆ ಖುಷಿಯಾಗಿದ್ದಾನೆ. ಅವನು ಪುವರ್ ಬಟ್ ಹ್ಯಾಪಿ ಆಗಿದ್ದಾನೆ ಅನ್ನೋದಕ್ಕೆ ಹೀ ಈಸ್ ಪುವರ್ ಬಟ್ ಹ್ಯಾಪಿ. ಹೀ ಈಸ್ ಪುವರ್ ಬಟ್ ಹ್ಯಾಪಿ. ನೀನು ನನ್ನ ಜೊತೆ ಬರ್ತೀಯಾ, ನೀನು ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳೋದಕ್ಕೆ ಆರ್ ಯು ಕಮಿಂಗ್ ವಿತ್ ಮೀ? ಆರ್ ಯು ಕಮಿಂಗ್ ವಿತ್ ಮೀ? ಅವನು ದಾರಿಯಲ್ಲಿದ್ದಾನೆ. ದಾರಿಯಲ್ಲಿದ್ದಾನೆ ಅಂದರೆ ಬರ್ತಾ ಇದ್ದಾನೆ ಅಂತಿಲ್ಲ, ಅವನು ಇನ್ನೇನು ಬರ್ತಾ ಇದ್ದಾನೆ ಅವನು ಅನ್ನೋದಕ್ಕೆ ಹೀ ಈಸ್ ಆನ್ ದ ವೇ. ಹೀ ಈಸ್ ಆನ್ ದ ವೇ. ಪುಸ್ತಕವನ್ನು ಹುಷಾರಾಗಿ ತೆರೆ. ಪುಸ್ತಕವನ್ನು ಹುಷಾರಾಗಿ ಓಪನ್ ಮಾಡು. ಓಪನ್ ದ ಬಾಕ್ಸ್ ಕೇರ್ಫುಲಿ. ಆ್ಯಕ್ಚುಲಿ ಇದು ಓಪನ್ ದ ಬುಕ್ ಆಗಬೇಕಿತ್ತು, ಇಲ್ಲಿ ಬಾಕ್ಸನ್ನು ಹುಷಾರಾಗಿ ತೆರೆ ಅನ್ನೋದಕ್ಕೆ ಓಪನ್ ದ ಬಾಕ್ಸ್ ಕೇರ್ಫುಲಿ. ಪುಸ್ತಕವನ್ನು ಹುಷಾರಾಗಿ ತೆರೆ ಅನ್ನೋದಕ್ಕೆ ಓಪನ್ ದ ಬುಕ್ ಕೇರ್ಫುಲಿ. ನಾನು ಹೂವುಗಳನ್ನು ತುಂಬ ಇಷ್ಟಪಡ್ತೀನಿ. ಒಬ್ರೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ನನಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಅನ್ನೋದಕ್ಕೆ ಐ ಲೈಕ್ ಫ್ಲವರ್ಸ್ ವೆರಿ ಮಚ್. ಐ ಲೈಕ್ ಫ್ಲವರ್ಸ್ ವೆರಿ ಮಚ್. ನೀನು ನನ್ನನ್ನು ನಂಬ್ತೀಯಾ? ನೀನನ್ನು ನಂಬ್ತೀಯ ಅಲ್ವಾ ಕೇಳೋದಕ್ಕೆ ಡು ಯು ಬಿಲೀವ್ ಮೀ? ಡು ಯು ಬಿಲೀವ್ ಮೀ? ನನ್ನ ಬಳಿ ಸ್ವಲ್ಪ ಹಣ ಇದೆ, ನನ್ನ ಹತ್ರ ಸ್ವಲ್ಪ ಹಣ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಸಮ್ ಮನಿ. ಐ ಹ್ಯಾವ್ ಸಮ್ ಮನಿ. ನೀನು ಏನು ಊಟ ಮಾಡಲು ಇಷ್ಟಪಡ್ತೀಯಾ? ನಿಂಗೆ ಏನು ಊಟ ಮಾಡೋಕ್ಕೆ ಇಷ್ಟ ಅಂತ ಕೇಳೋದಕ್ಕೆ ವಾಟ್ ವುಡ್ ಯು ಲೈಕ್ ಟು ಈಟ್? ವಾಟ್ ವುಡ್ ಯು ಲೈಕ್ ಟು ಈಟ್? ನಿಮ್ಮ ಬಳಿ ಯಾವ ಉಪ್ಪಿನಕಾಯಿ ಇದೆ? ನಿಮ್ಮ ಅಂಗಡೀಲಿ ಯಾವ ಉಪ್ಪಿನಕಾಯಿ ಇದೆ ಅಂತ ಕೇಳ್ತೀವಲ್ಲ, ವಿಚ್ ಪಿಕಲ್ಸ್ ಡು ಯು ಹ್ಯಾವ್? ವಿಚ್ ಪಿಕಲ್ಸ್ ಡು ಯು ಹ್ಯಾವ್? ನಿನ್ನ ಉಪಹಾರ ಆಯಿತಾ? ಟಿಫನ್ ಆಯಿತಾ ನಿಂದು? ಬ್ರೇಕ್ಫಾಸ್ಟ್ ಆಯಿತಾ ನಿಂದು ಕೇಳ್ತೀವಲ್ಲ, ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? ಉಪಹಾರ ತಯಾರಿಸು, ಬ್ರೇಕ್ಫಾಸ್ಟ್ ರೆಡಿ ಮಾಡು ಅನ್ನೋದಕ್ಕೆ ಪ್ರಿಪೇರ್ ದ ಬ್ರೇಕ್ಫಾಸ್ಟ್. ಪ್ರಿಪೇರ್ ದ ಬ್ರೇಕ್ಫಾಸ್ಟ್. ಮೊದಲು ತಿಂಡಿ ತಿನ್ನೋಣ, ಮೊದಲು ಬ್ರೇಕ್ಫಾಸ್ಟ್ ಮಾಡೋಣ ಅನ್ನೋದಕ್ಕೆ ಲೆಟ್ಸ್ ಟೇಕ್ ಬ್ರೇಕ್ಫಾಸ್ಟ್ ಫಸ್ಟ್. ಲೆಟ್ಸ್ ಟೇಕ್ ಬ್ರೇಕ್ಫಾಸ್ಟ್ ಫಸ್ಟ್. ಸುಮ್ಮನೆ ರುಚಿ ನೋಡು, ಸುಮ್ಮನೆ ರುಚಿ ನೋಡು ಎಷ್ಟು ಚೆನ್ನಾಗಿದೆ. ಜಸ್ಟ್ ಟೇಸ್ಟ್ ಇಟ್. ಜಸ್ಟ್ ಟೇಸ್ಟ್ ಇಟ್. ನಾನೊಂದು ಪಾರ್ಟಿಗೆ ಹಾಜರಾಗಲೇಬೇಕು, ನಾನೊಂದು ಪಾರ್ಟಿಗೆ ಹೋಗಲೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ಅಟೆಂಡ್ ಅ ಪಾರ್ಟಿ. ಐ ಹ್ಯಾವ್ ಟು ಅಟೆಂಡ್ ಅ ಪಾರ್ಟಿ. ನಿಮ್ಮ ಬಳಿ ಯಾವ ಸಿಹಿ ಅಡುಗೆ ಇದೆ? ನಿಮ್ಮ ಹತ್ರ ಯಾವ ಸ್ವೀಟ್ ಫುಡ್ ಇದೆ ಕೇಳೋದಕ್ಕೆ ವಾಟ್ ಸ್ವೀಟ್ ಡಿಶಸ್ ಡು ಯು ಹ್ಯಾವ್? ವಾಟ್ ಸ್ವೀಟ್ ಡಿಶಸ್ ಡು ಯು ಹ್ಯಾವ್? ಅನು ಅವಳ ಊಟ ಮಾಡಿ ಆಯಿತಾ? ಅನುದು ಊಟ ಮಾಡಿ ಆಯಿತಾ ಅಂತ ಕೇಳೋದಕ್ಕೆ ಹ್ಯಾಸ್ ಅನು ಫಿನಿಶ್ಡ್ ಹರ್ ಮೀಲ್ಸ್? ಹ್ಯಾಸ್ ಅನು ಫಿನಿಶ್ಡ್ ಹರ್ ಮೀಲ್ಸ್? ನೀನು ತುಂಬ ಕಡಿಮೆ ತಿಂದೆ, ಯಾಕೆ ತುಂಬ ಕಡಿಮೆ ತಿಂದಿಯಲ್ಲ ಅಂತ ಹೇಳೋದಕ್ಕೆ ಯು ಏಟ್ ವೆರಿ ಲಿಟಲ್. ಇದಕ್ಕೆ ಬೇಕಾದರೆ ಕ್ವಶನ್ ಬೇರೆ ಮಾಡ್ಬೋದು. ವೈ ಯು ಏಟ್ ವೆರಿ ಲಿಟಲ್? ಇನ್ನೊಂದು ಸ್ವಲ್ಪ ತಗೋ, ಇನ್ನೊಂದು ಸ್ವಲ್ಪ ತಗೋ. ಹ್ಯಾವ್ ಅ ಲಿಟಲ್ ಮೋರ್. ಹ್ಯಾವ್ ಅ ಲಿಟಲ್ ಮೋರ್. ದಯವಿಟ್ಟು ಇನ್ನೂ ಸ್ವಲ್ಪ ತಗೋ, ಪ್ಲೀಸ್ ಇನ್ನೊಂದು ಸ್ವಲ್ಪ ತಗೋ ಅನ್ನೋದಕ್ಕೆ ಪ್ಲೀಸ್ ಹ್ಯಾವ್ ಸಮ್ ಮೋರ್. ಪ್ಲೀಸ್ ಹ್ಯಾವ್ ಸಮ್ ಮೋರ್. ನೀವು ಟೀ ತಗೋತೀರಾ ಕಾಫಿನಾ? ನಿಮ್ಗೆ ಟೀ ಓಕೆನಾ ಕಾಫಿ ಓಕೆನಾ ಕೇಳೋದಕ್ಕೆ ವುಡ್ ಯು ಹ್ಯಾವ್ ಟೀ ಆರ್ ಕಾಫಿ? ವುಡ್ ಯು ಹ್ಯಾವ್ ಟೀ ಆರ್ ಕಾಫಿ? ನನಗೆ ಒಂದು ಲೋಟ ಕಾಫಿ ತಗೊಂಬಾ, ನನಗೊಂದು ಲೋಟ ಕಾಫಿ ತಗೊಂಬಾ ಅನ್ನೋದಕ್ಕೆ ಗೆಟ್ ಮಿ ಅ ಕಪ್ ಆಫ್ ಕಾಫಿ. ಗೆಟ್ ಮಿ ಅ ಕಪ್ ಆಫ್ ಕಾಫಿ. ವೆಯ್ಟರ್ ಚಮಚ ಶುಚಿಯಾಗಿಲ್ಲ, ವೆಯ್ಟರ್ ಚಮಚ ಕ್ಲೀನಾಗಿಲ್ಲ ಅನ್ನೋದಕ್ಕೆ
Waiter, the spoon is dirty. Waiter, the spoon is dirty. ದಯವಿಟ್ಟು ಉಪ್ಪು ಕೊಡು, ಪ್ಲೀಸ್ ಉಪ್ಪನ್ನು ಕೊಡು ಅನ್ನೋದಕ್ಕೆ ಪಾಸ್ ಮಿ ದ ಸಾಲ್ಟ್ ಪ್ಲೀಸ್. ಪಾಸ್ ಮಿ ದ ಸಾಲ್ಟ್ ಪ್ಲೀಸ್. ದಯವಿಟ್ಟು ಸ್ವಲ್ಪ ಫ್ರೆಶ್ ಬೆಣ್ಣೆ ಕೊಡಿ, ಸ್ವಲ್ಪ ಫ್ರೆಶ್ ಆಗಿರುವಂಥ ಬೆಣ್ಣೆ ಕೊಡಿ ಅನ್ನೋದಕ್ಕೆ ಗಿವ್ ಮಿ ಸಮ್ ಫ್ರೆಶ್ ಬಟರ್ ಪ್ಲೀಸ್. ಗಿವ್ ಮಿ ಸಮ್ ಫ್ರೆಶ್ ಬಟರ್ ಪ್ಲೀಸ್. ದಯವಿಟ್ಟು ಇನ್ನೂ ಸ್ವಲ್ಪ ತಿನ್ನಿ, ಇನ್ನೂ ಸ್ವಲ್ಪ ತನ್ನಿ, ಇನ್ನೂ ಸ್ವಲ್ಪ ತಗೊಂಬನ್ನಿ ಅನ್ನೋದಕ್ಕೆ ಬ್ರಿಂಗ್ ಸಮ್ ಮೋರ್ ಪ್ಲೀಸ್. ಬ್ರಿಂಗ್ ಸಮ್ ಮೋರ್ ಪ್ಲೀಸ್. ದಯವಿಟ್ಟು ಸ್ವಯಂ ಸಹಾಯ ಮಾಡಿಕೊಳ್ಳಿ. ಕೆಲವೊಂದು ತುಂಬ ರಶ್ ಇರೋ ಹೋಟೆಲ್ಗಳಲ್ಲಿ ಸೆಲ್ಫ್ ಇರುತ್ತೆ, ಸೆಲ್ಫ್ ಸರ್ವಿಸ್ ಇರುತ್ತೆ, ಸೆಲ್ಫ್ ಸರ್ವಿಸ್ ಅಂತೀವಲ್ಲ, ಸ್ವಯಂ ಸಹಾಯ. ಹೆಲ್ಪ್ ಯುವರ್ ಸೆಲ್ಫ್ ಪ್ಲೀಸ್. ಹೆಲ್ಪ್ ಯುವರ್ ಸೆಲ್ಫ್ ಪ್ಲೀಸ್ ಅಥವಾ ಸೆಲ್ಫ್ ಸರ್ವಿಸ್ ಪ್ಲೀಸ್. ನೀವು ಸಸ್ಯಾಹಾರಿನ? ಆರ್ ಯು ಅ ವೆಜಿಟೇರಿಯನ್? ಆರ್ ಯು ಅ ವೆಜಿಟೇರಿಯನ್? ಇಲ್ಲ, ನಾನು ಸಸ್ಯಾಹಾರಿ ಅಲ್ಲ. ಐ ಆಮ್ ನಾಟ್ ವೆಜಿಟೇರಿಯನ್. ನೋ, ಐ ಆಮ್ ನಾಟ್ ವೆಜಿಟೇರಿಯನ್. ನಿಮಗೆ ಇನ್ನೂ ಸ್ವಲ್ಪ ಹಾಲು ಬೇಕಾ? ಇನ್ನೊಂದು ಸ್ವಲ್ಪ ಹಾಲು ಬೇಕಾ ನಿಮಗೆ ಕೇಳೋದಕ್ಕೆ ವುಡ್ ಯು ಲೈಕ್ ಸಮ್ ಮಿಲ್ಕ್? ವುಡ್ ಯು ಲೈಕ್ ಸಮ್ ಮಿಲ್ಕ್? ನಾನು ಈಗ ತಾನೇ ಊಟ ಮಾಡಲು ಕುಳಿತೆ, ಇವಾಗಷ್ಟೇ ನಾನು ಊಟ ಮಾಡೋ ಕೂತ್ಕೊಂಡೆ ಅನ್ನೋದಕ್ಕೆ ಐ ಹ್ಯಾವ್ ಜಸ್ಟ್ ಸ್ಯಾಟ್ ಡೌನ್ ಟು ಹ್ಯಾವ್ ಮೈ ಮೀಲ್ಸ್. ಐ ಹ್ಯಾವ್ ಜಸ್ಟ್ ಸ್ಯಾಟ್ ಡೌನ್ ಟು ಹ್ಯಾವ್ ಮೈ ಮೀಲ್ಸ್. ನಾನು ಅನ್ನ ತೆಗೆದುಕೊಳ್ಳೋದಿಲ್ಲ. ಐ ಡೋಂಟ್ ಟೇಕ್ ರೈಸ್. ಐ ಡೋಂಟ್ ಟೇಕ್ ರೈಸ್. 2 ಚಪಾತಿ ನನಗೆ ಸಾಕಾಗಲ್ಲ, 2 ಚಪಾತಿ ನನಗೆ ಸಾಕಾಗೋದಿಲ್ಲ ಅನ್ನೋದಕ್ಕೆ 2 ಚಪಾತೀಸ್ ಆರ್ ನಾಟ್ ಇನಫ್ ಫಾರ್ ಮೀ. 2 ಚಪಾತೀಸ್ ಆರ್ ನಾಟ್ ಎನಫ್ ಫಾರ್ ಮೀ. ಬಿರಿಯಾನಿ ನನ್ನ ಇಷ್ಟದ ಫುಡ್. ಬಿರಿಯಾನಿ ನನ್ನ ಇಷ್ಟದ ಆಹಾರ ಅನ್ನೋದಕ್ಕೆ ಬಿರಿಯಾನಿ ಈಸ್ ಮೈ ಫೇವ್ರೈಟ್ ಫುಡ್. ಬಿರಿಯಾನಿ ಈಸ್ ಮೈ ಫೇವ್ರೇಟ್ ಡಿಶ್. ಸಾಂಬಾರಿಗೆ ಉಪ್ಪು ಕಡಿಮೆ ಆಗಿದೆ, ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ನೋಡಿ ಅನ್ನೋದಕ್ಕೆ ದೇರ್ ಈಸ್ ಲೆಸ್ ಸಾಲ್ಟ್ ಇನ್ ದ ಕರ್ರಿ. ದೇರ್ ಈಸ್ ಲೆಸ್ ಸಾಲ್ಟ್ ಇನ್ ದ ಕರ್ರಿ. ತಯಾರಾಗಿ, ಈಗ ಊಟದ ಸಮಯ, ರೆಡಿಯಾಗಿ, ಇವಾಗ ಊಟದ ಟೈಮ್ ಅನ್ನೋದಕ್ಕೆ ಇಟ್ ಈಸ್ ಡಿನ್ನರ್ ಟೈಮ್, ಗೆಟ್ ರೆಡಿ. ಇಟ್ ಈಸ್ ಡಿನ್ನರ್ ಟೈಮ್, ಗೆಟ್ ರೆಡಿ. ಇವತ್ತು ಊಟಕ್ಕೆ ಏನು ಅಡುಗೆ ಮಾಡಿದೀಯಾ? ಇವತ್ತು ಊಟಕ್ಕೆ ಏನು ವಿಶೇಷ ಕೇಳ್ತೀವಲ್ಲ. ವಾಟ್ ಡಿಶಸ್ ಆರ್ ಕುಕ್ ಟುಡೇ? ವಾಟ್ ಡಿಶಸ್ ಆರ್ ಕುಕ್ ಟುಡೇ? ನನಗೆ ಈಗಲೂ ಬಾಯಾರಿಕೆ ಆಗಿದೆ. ಸ್ಟಿಲ್ ನನಗೆ ಥರ್ಸ್ಟಿ ಆಗಿದೆ ಅನ್ನೋದಕ್ಕೆ ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.